ನಮಸ್ಕಾರ. ನಾನು ಅಡ್ವೊಕೇಟ್ ಗೋಪಿನಾಥ್. ತಾವು ಯಾರ್ಯಾರು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ, ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಬೆಂಬಲ ಕೊಡ್ತಾ ಇದ್ದೀರಾ, ನಿಮ್ಮಲ್ಲಿ ಒಂದು ಮನವಿ, ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಬೇಕು ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾತಿಗೆ ಆರಿಸ್ಕೊಂಡಂಥ ವಿಷಯ ಈ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟ್. ಅಂದರೆ ಈ ದುಡುಕಿನ, ಅವಸರದ, ಬೇಜವಾಬ್ದಾರಿಯ ನಮ್ಮ ವರ್ತನೆ, ಅದಕ್ಕೆ ಸಂಬಂಧಪಟ್ಟಂಥ IPCನಲ್ಲಿ ಯಾವ ಶಿಕ್ಷೆಗಳಿದೆ, ಸೆಕ್ಷನ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು ಡ್ರೈವಿಂಗ್ ಬಗ್ಗೆನೂ ಆಗುತ್ತೆ ಅಥವಾ ಇನ್ನಿತರ ಯಾವುದೇ ನಮ್ಮ ಬೇಜವಾಬ್ದಾರಿ ಕೆಲಸದ ಬಗ್ಗೆಗೂ ಅನ್ವಯ ಆಗುತ್ತೆ. ಆದ್ದರಿಂದ ಈ ವಿಷಯ ನಾನು ಇವತ್ತು ಆರಿಸ್ಕೊಂಡಿದ್ದೀನಿ. ನಮ್ಮಲ್ಲಿ ಸೆಕ್ಷನ್ 279 279, 337, 338, 304A ಈ 4 ಸೆಕ್ಷನ್ಗಳು ಈ ಒಂದು ನಮ್ಮ ಬೇಜವಾಬ್ದಾರಿಯ ಮತ್ತು ರ್ಯಾಶ್ ವರ್ತನೆಯನ್ನು ಅಥವಾ ದುಡುಕಿನ ವರ್ತನೆ ಅಂತ ಹೇಳ್ಬೋದು, ಬೇಜವಾಬ್ದಾರಿ ವರ್ತನೆ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಅದು ಇನ್ನೊಬ್ಬರ ಜೀವಕ್ಕೆ, ಪ್ರಾಣಕ್ಕೆ ಹಾನಿಯಾಗುವಂಥ ವರ್ತನೆ, ಕೆಲಸ ಅಂತ ಹೇಳೋದು ತಪ್ಪಾಗಲಾರ್ದು. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ 279 ನೋಡೋಣ. 279 IPC ಏನು ಹೇಳುತ್ತೆ ಅಂದರೆ, ಯಾವುದೇ ವ್ಯಕ್ತಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟಾಗಿ ಇನ್ನೊಬ್ಬರ ಜೀವಕ್ಕೆ, ಇನ್ನೊಬ್ಬರ ಪ್ರಾಣಕ್ಕೆ ಕುತ್ತು ತರುವಂಥ ರೀತಿಯಲ್ಲಿ, ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ಮತ್ತು ತುಂಬ ಆಘಾತಕ್ಕೊಳಗಾಗುವಂಥ ರೀತಿಯಲ್ಲಿ ಡ್ರೈವಿಂಗ್ ಮಾಡಿದರೆ ಅದು ಅಪರಾಧ. ಅದಕ್ಕೆ ಶಿಕ್ಷೆ 6 ತಿಂಗಳು ಮತ್ತು 1000 ರೂಪಾಯಿವರೆಗೆ ದಂಡವನ್ನು ವಿಧಿಸಬಹುದು ಅಂತ ಹೇಳುತ್ತೆ. ಆಯಿತಾ? ಇನ್ನೊಂದು 337 ಹೇಳೋಣ. 337 ಏನು ಹೇಳುತ್ತೆ, ಯಾವುದೇ ವ್ಯಕ್ತಿ ತನ್ನ ರ್ಯಾಶ್ ಮತ್ತು ನೆಗ್ಲಿಜೆಂಟು, ಈ ನಿರ್ಲಕ್ಷ್ಯದ ಮತ್ತು ದುಡುಕಿನ ಕೆಲಸದಿಂದಾಗಿ, ವರ್ತನೆಯಿಂದಾಗಿ ಇನ್ನೊಬ್ಬರಿಗೆ ಸರಳವಾದ ಗಾಯವನ್ನು, ಹರ್ಟ್ ಅಂತ ಹೇಳುತ್ತದು, ಅಂದರೆ ನೋವನ್ನುಂಟು ಮಾಡುತ್ತೆ ಅಂತ. ಇದನ್ನು ನಾವು ಸರಳವಾದ ಗಾಯ, ಸರಳವಾದ ನೋವು ಅಂತ ತಗೋಬೋದು ಏನೋ. ಅದಕ್ಕೆ ಕಾನೂನಿನಲ್ಲಿ 6 ತಿಂಗಳ ಶಿಕ್ಷೆ ಮತ್ತು 1000 ರೂಪಾಯಿವರೆಗೆ ದಂಡವನ್ನು ಕೋರ್ಟು ವಿಧಿಸಬಹುದಾಗಿದೆ. ಮತ್ತು ಮುಂದಿನ ಸೆಕ್ಷನ್ ನಿಮ್ಗೆ ಹೇಳಿದ ಹಾಗೆ 338 IPC. ಇದು ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳಿಗೆ, ಅಂದರೆ ಯಾವ ವ್ಯಕ್ತಿ ತನ್ನ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಕೆಲಸದಿಂದ, ವರ್ತನೆಯಿಂದ ಇನ್ನೊಬ್ಬರಿಗೆ ಗ್ರೀವಿಯಸ್ ಹರ್ಟ್ ಅಂದರೆ ಗಂಭೀರ ಸ್ವರೂಪದ ಗಾಯಗಳನ್ನು ಉಂಟು ಮಾಡ್ತಾನೆ, ಅವನಿಗೆ 2 ವರ್ಷಗಳವರೆಗೆ ಶಿಕ್ಷೆ ಕೊಡ್ಬೋದು ಮತ್ತು ದಂಡವನ್ನು ವಿಧಿಸಬಹುದಾಗಿರುತ್ತೆ. ಮತ್ತು ಮುಂದಿನ ಮತ್ತು ಕೊನೆಯ ಸೆಕ್ಷನ್ ಅಂದರೆ 304A. 304A ಏನು ಹೇಳುತ್ತೆ, ಇಲ್ಲಿ ತನ್ನ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟಿಂದ, ದುಡುಕಿನ ಆ್ಯಕ್ಟಿಂದ, ಬೇಜವಾಬ್ದಾರಿಯ, ನಿರ್ಲಕ್ಷ್ಯದ ವರ್ತನೆಯಿಂದ ಇನ್ನೊಬ್ಬರ ಸಾವಿಗೆ ಕಾರಣನಾದರೆ ಅವನಿಗೆ 2 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸ್ಬೋದಾಗಿರುತ್ತೆ ಮತ್ತು ದಂಡವನ್ನು ವಿಧಿಸ್ಬೋದಾಗಿರುತ್ತೆ. ಈ 4 ಸೆಕ್ಷನ್ಗಳು ಏನು ಹೇಳುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಇದನ್ನು ನಾವು ಈ ನಮ್ಮ ಡ್ರೈವಿಂಗ್ ಇದೆಯಲ್ಲ, ಚಾಲನೆ, ಯಾವುದೇ ವಾಹನ ಚಾಲನೆ ಮತ್ತು ಈ ಬೇರೆ ಬೇರೆ ನೆಗ್ಲಿಜೆಂಟ್ ಆ್ಯಕ್ಟು, ಈಗ ಮುಖ್ಯವಾಗಿ ಮೆಡಿಕಲ್ ನೆಗ್ಲಿಜೆನ್ಸು ಇಟ್ಕೋಬೋದು, ವೈದ್ಯಕೀಯ ನಿರ್ಲಕ್ಷ್ಯ ಕೂಡ ಇದಕ್ಕೆ ಸೇರುತ್ತೆ. ಅದೇ ರೀತಿ ಬೇರೆ ಬೇರೆ ನಿರ್ಲಕ್ಷ್ಯಗಳು ಅದರಿಂದ ಯಾವುದೇ ರೀತಿ ತೊಂದರೆಗಳಾದರೆ, ಗೊತ್ತಾಯ್ತಾ, ಈ ಸೆಕ್ಷನ್ಗಳನ್ನು ಅಪ್ಲೈ ಮಾಡ್ತಾರೆ ಪೊಲೀಸರು. ಅದು ಸೂಕ್ತ ಅಂತ ನನ್ನ ಭಾವನೆ. ಈ ಸೆಕ್ಷನ್ಗಳಲ್ಲಿ ಮೊದಲನೇದಾಗಿ ಎಕ್ಸಾಮಿನ್ ಮಾಡೋಣ. ಏನಂದರೆ, ಇದು ಯಾವುದು ರಾಜಿಯಾಗಿ ಕೇಸನ್ನು ಕ್ಲೋಸ್ ಮಾಡಬಹುದು ಅಂತ. ಈ 279 ಅಂತ ಹೇಳಿದ್ನಲ್ಲ, ಇನ್ನೊಬ್ಬರ ಜೀವಕ್ಕೆ ಸಂಚಕಾರ ತರುವ ರೀತಿಯಲ್ಲಿ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟಾಗಿ ಡ್ರೈವಿಂಗ್ ಮಾಡಿದರೆ ಇದನ್ನು ಕಾಂಪೌಂಡ್ ಮಾಡ್ಬೋದೇ? ಅದಕ್ಕೆ ಕಾಂಪೌಂಡಬಲ್ ಅಫೆನ್ಸ್ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಕಾಂಪೌಂಡಬಲ್ ಅಫೆನ್ಸ್ ಅಂದರೆ ಏನು ಅಂತ, ಅಂದರೆ ರಾಜಿ ಆಗ್ತಕ್ಕಂಥ ಒಂದು ಅಪರಾಧಗಳು. ಗೊತ್ತಾಯ್ತಾ? ಈ 279ಕ್ಕೆ ರಾಜಿ ಆಗಿ ಬರೋದಿಲ್ಲ. ಯಾಕಂದರೆ ಅಲ್ಲಿ ಸಾರ್ವಜನಿಕವಾಗಿ ನೀವು ವರ್ತನೆ ಮಾಡ್ತಾ ಇರ್ತೀರ, ಯಾರ ಜೀವಕ್ಕೂ ನೀವು ತೊಂದರೆ ತಂದಿರಲ್ಲ, ಆದರೆ ತೊಂದರೆ ತರುವ ರೀತಿಯಲ್ಲಿ ನೀವು ಡ್ರೈವಿಂಗ್ ಮಾಡ್ತಾ ಇರ್ತೀರ. ಆದ್ದರಿಂದ ಸರ್ಕಾರ ಮತ್ತು ನೀವು ಇರೋದರಿಂದ ಇಲ್ಲಿ ಯಾವುದೇ ರೀತಿಯ ರಾಜಿಗೆ ಕೋರ್ಟ್ನಲ್ಲಿ ಅವಕಾಶ ಇಲ್ಲ. ನೀವು ಪ್ರೂವ್ ಆದರೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ, ಅಥವಾ ನೀವು ತಪ್ಪೊಪ್ಪಿಕೊಂಡ್ರೂ ಕೂಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಗೊತ್ತಾಯ್ತಾ? ಮುಂದಕ್ಕೆ ಹೋಗೋಣ. 337 ಮತ್ತು 338 ಇದೆರಡೂ ಕೂಡ ಕಾಂಪೌಂಡಬಲ್ ಅಫೆನ್ಸು. 337 ಕೋರ್ಟಿನ ಅನುಮತಿ ಇಲ್ಲದಲ್ಲೇ ತಾವು ರಾಜಿ ಮಾಡ್ಕೋಬೋದು, ಯಾರಿಗೆ ಗಾಯ ಆಗಿರುತ್ತೋ ಅವ್ರ ಜೊತೆ, ಯಾಕಂದರೆ ಸಿಂಪಲ್ ಇಂಜುರಿ, ಸರಳವಾದ ಗಾಯ ಆಗಿರುತ್ತೆ. ಆದರೆ 338
ಕೋರ್ಟಿನ ಅನುಮತಿ ಪಡೆದು ನೀವು ರಾಜಿ ಆಗಬೇಕಾಗತ್ತೆ. ಯಾಕಂದರೆ ಅಲ್ಲಿ ಗಂಭೀರ ಸ್ವರೂಪದ ಗಾಯವಾಗಿರುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಕೋರ್ಟಿನ ಪರ್ಮಿಷನ್ ತೊಗೊಂಡು ತಾವು ರಾಜಿ ಆಗ್ಬೋದು. 304A ಗೊತ್ತೇ ಇದೆ ನಿಮಗೆ, ಅಲ್ಲಿ ಸಾವು ಸಂಭವಿಸಿರುತ್ತೆ, ಅಲ್ಲಿ ರಾಜಿ ಆಗೋ ಪ್ರಶ್ನೆ ಬರೋದಿಲ್ಲ. ಒಂದು ವೇಳೆ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ಇನ್ನೊಂದು ಸಂದರ್ಭ. ಈಗ 338 ಆ್ಯಕ್ಚುಲಿ ಕೆಲವು ಆ್ಯಕ್ಸಿಡೆಂಟ್ ಆಗಿರುತ್ತೆ, ಅಥವಾ ಯಾರ್ದೋ ನೆಗ್ಲಿಜೆಂಟ್ ಆ್ಯಕ್ಟ್ ಆಗಿರುತ್ತೆ. ಈಗ ಒಂದು ಯಾವುದೋ ಗ್ಯಾರೇಜಲ್ಲಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಸಂಸ್ಥೆಯಲ್ಲಿ ಆಗಿರ್ಬೋದು, ಅಥವಾ ಯಾವುದೋ ಆಸ್ಪತ್ರೆಯಲ್ಲಾಗಿರ್ಬೋದು. ಅವ್ರಿಗೆ ಗಂಭೀರ ಸ್ವರೂಪದ ಗಾಯ ಮಾಡಿರ್ತೀರ, 338 ಹಾಕಿರ್ತಾರೆ, ಗೊತ್ತಾಯ್ತಾ? ನೀವು ರಾಜಿ ಆಗಿ ಹೊರಟೋಗ್ಬಿಟ್ರೆ ಅವ್ರು ಸತ್ತೋದ್ರೆ ಏನಾಗುತ್ತೆ? ನಿಮ್ಮಲ್ಲಿ 304A ಹಾಕಬೇಕಾಗತ್ತೆ. ಆವಾಗ ನಿಮ್ಮಲ್ಲಿ ಮತ್ತೆ ವಾಪಸ್ಸು ಕೇಸ್ ಮುಂದುವರಿಯುತ್ತೆ, ಗೊತ್ತಾಯ್ತಾ? ಆದ್ದರಿಂದ 338 ಸಾಮಾನ್ಯವಾಗಿ ಏನಾಗುತ್ತೆ, ಚಾರ್ಜ್ ಶೀಟ್ ಹಾಕೋ ತನಕ ಸ್ವಲ್ಪ ದಿವಸ ಕಾಯ್ತಾರೆ ಪೊಲೀಸ್ನವರು. ಗಂಭೀರ ಸ್ವರೂಪದ ಗಾಯ ಆಗಿದ್ದರೆ, ಆತ ಮರಣ ಹೊಂದಿದರೆ ಸೆಕ್ಷನ್ ಚೇಂಜ್ ಆಗುತ್ತೆ, 304A ಬರುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಈ ಸಂದರ್ಭನ ಬಹಳ ವಿಶೇಷವಾಗಿ ಕೋರ್ಟ್ಗಳು ಗಮನಿಸುತ್ತೆ, ಮತ್ತು ಸಂದರ್ಭ ಆ ಥರ ಇರುತ್ತದೆ. ಇದು ಈ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಮತ್ತು ಈ 2 ಸೆಕ್ಷನ್ಲಿ ಯಾವ್ದು ಹಾಕಬೇಕು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇರತಕ್ಕಂಥ ಸಂದರ್ಭದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಆವಾಗ 338 ಆಗಿರುತ್ತೆ, ಅಂದರೆ ಬಹಳ ಗ್ರೀವಿಯಸ್ ಇಂಜುರಿ ಆಗಿರುತ್ತೆ. ಅವರು ತದನಂತರದಲ್ಲಿ ತೀರ್ಕೊಂಬಿಟ್ರೆ, ಗೊತ್ತಾಯ್ತಾ? ನೀವು ಅಡ್ಮಿಷನ್ ಮಾಡ್ಕೊಳ್ತಾ ಹುಷಾರಾಗಿರ್ಬೇಕಾಗುತ್ತೆ. ರಾಜಿ ಮಾಡ್ಕೊಳ್ತಾನೋ ಕಷ್ಟ, ಆವಾಗ ಯಾರು ಒಪ್ಕೊಳ್ಳಲ್ಲ. ಆದರೆ ಇನ್ನೊಂದು ಅವಕಾಶ ಇದೆ. ಈ 279, 337, 338ರಲ್ಲಿ ನೀವು ಕೋರ್ಟಿನ ಮುಂದೆ ಬೇಕಾದರೆ ಒಪ್ಕೋಬೋದು ತಪ್ಪು ಮಾಡಿದ್ದೀನಿ ಅಂತ. ಆದರೆ ನಿಮ್ಗೆ ಜ್ಞಾಪಕ ಇರಬೇಕು, ಒಪ್ಕೋಬೇಕಾದ್ರೆ ರಾಜಿ ಆಗತಕ್ಕಂಥದ್ದು ಇಬ್ಬರು ಪಾರ್ಟಿಗಳಿರ್ತೀರ, ರಾಜಿ ಆಗ್ತೀರಾ, ಅವು ಮುಗ್ದೋಯ್ತು, ಕೇಸ್ ಕ್ಲೋಸ್ ಆಗುತ್ತೆ. ಆದರೆ ಕೋರ್ಟಿನ ಮುಂದೆ ಪ್ಲೀಡ್ ಗಿಲ್ಟಿ ಅಂತ ಹೇಳ್ತೀವಿ, ಅಂದರೆ ತಪ್ಪು ಒಪ್ಕೊಳ್ತಕ್ಕಂಥದ್ದು. ತಪ್ಪು ಒಪ್ಪಿಕೊಳ್ಳೋ ಸಂದರ್ಭದಲ್ಲಿ ಹುಷಾರಾಗಿರ್ಬೇಕಾಗತ್ತೆ. ಈಗ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಪೊಲೀಸ್ನವರು, ಇಲ್ಲ ಸರ್ ಕೋರ್ಟ್ ಮುಂದೆ ಹೋಗ್ಬಿಡಿ, ಒಪ್ಕೊಂಬಿಡಿ, ಸಾಹೇಬರು ದಂಡ ಹಾಕಿಬಿಟ್ಬಿಡ್ತಾರೆ ಅಂತ. ಆದರೆ ಎಲ್ಲ ಮ್ಯಾಜಿಸ್ಟ್ರೇಟ್ರು ಡಿಸ್ಕ್ರಿಷನಲ್ಲಿ ಬರೀ ದಂಡ ಹಾಕಿಬಿಡಲ್ಲ. ಶಿಕ್ಷೆ ವಿಧಿಸ್ತಕ್ಕಂಥ ಅವಕಾಶವು ಕಾನೂನಲ್ಲಿದ್ದರೆ ಯಾರೋ ಒಬ್ಬ ಮ್ಯಾಜಿಸ್ಟ್ರೇಟು, ಗೊತ್ತಾಯ್ತಾ, ಅವ್ರು ತಪ್ಪನ್ನ ಹೇಳಲ್ಲ. ಆಗ ನೀವು 6 ತಿಂಗಳು ಶಿಕ್ಷೆ, 2 ವರ್ಷ ಶಿಕ್ಷೆ ಇದ್ದ ಸಂದರ್ಭದಲ್ಲಿ 338, 2 ವರ್ಷ ಶಿಕ್ಷೆ ಇದೆ, ಗೊತ್ತಾಯ್ತಾ? 337 ಮತ್ತು 279ರಲ್ಲಿ 6 ತಿಂಗಳಿದೆ. ಅವಾಗ ಅವರು ಡಿಸ್ಕ್ರಿಷನ್ ಉಪಯೋಗಿಸಿ ಅಲ್ಲಿ 6 ತಿಂಗಳಲ್ಲಿ 3 ತಿಂಗಳು ಕೊಡ್ಬೋದು. ಇಲ್ಲಿ 1 ವರ್ಷದಲ್ಲಿ 2 ವರ್ಷದಲ್ಲಿ 1 ವರ್ಷ ಕೊಡ್ಬೋದು ಶಿಕ್ಷೆ. ಆದ್ದರಿಂದ ತಪ್ಪು ಒಪ್ಕೋಬೇಕಾದ್ರೆ ಭಾಳ ಹುಷಾರಾಗಿರಬೇಕು, ನೀವು ಜವಾಬ್ದಾರಿಯಿಂದ ವರ್ತಿಸಬೇಕು. ಯಾರೋ ಹೇಳಿದ್ರು ಅಂತ ಒಪ್ಕೊಂಡ್ರೆ ಕಷ್ಟ ಆಗುತ್ತೆ. ಆ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಲಾಯರ್ಗಳಿಗೆ ಗೊತ್ತಿರುತ್ತೆ ಯಾವ ಮ್ಯಾಜಿಸ್ಟ್ರೇಟು ನಾವು ಒಪ್ಕೊಂಡ್ರೆ 279, 337, 338ರಲ್ಲಿ ಒಪ್ಕೊಂಡ್ರೆ ಬರೇ ದಂಡ ಹಾಕ್ತಾರೆ, ಶಿಕ್ಷೆ ವಿಧಿಸೋದಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ಒಪ್ಕೋಬೇಕಾಗತ್ತೆ. ಇಲ್ಲದೆ ಹೋದರೆ ತುಂಬ ಕಷ್ಟಕ್ಕೀಡಾಗ್ತೀರ, ಹುಷಾರಾಗಿರಬೇಕಾಗುತ್ತೆ. ಇದೊಂದು ಕಿವಿ ಮಾತು ನನಗೆ ಹೇಳಲೇಬೇಕು, ಹೇಳ್ತಾ ಇದ್ದೀನಿ. ಮತ್ತು 304A ಬರೋಣ. 304A ಬಹಳ ವಿಶಾಲವಾದಂಥ ಒಂದು ವ್ಯಾಪ್ತಿ ಇರ್ತಕ್ಕಂಥ ಸೆಕ್ಷನ್, ಬೇರೆ ಸೆಕ್ಷನ್ ಥರನೇ. ಇಲ್ಲಿ ಸಾವಿಗೆ ಕಾರಣ ಆಗಿರ್ತಾರೆ ಯಾರೊಬ್ಬರು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟಿಂದ, ಬೇಜವಾಬ್ದಾರಿಯ ವರ್ತನೆಯಿಂದ, ದುಡುಕಿನ ವರ್ತನೆಯಿಂದ, ಗೊತ್ತಾಯ್ತಾ? ಆಗ ಈ ಸೆಕ್ಷನ್ನ ಜಾರಿಗೆ ಬರುತ್ತೆ, ಗೊತ್ತಾಯ್ತಾ? ಇದು ನಾ ಹೇಳ್ದಂಗೆ ಯಾವುದೇ ಸಂಸ್ಥೆಯಲ್ಲಾಗ್ಬೋದು, ಯಾವುದೇ ಗ್ಯಾರೇಜಲ್ಲಾಗ್ಬೋದು, ಯಾವುದೇ ಆಸ್ಪತ್ರೆಯಲ್ಲಾಗ್ಬೋದು, ಅಥವಾ ರೋಡ್ ಆ್ಯಕ್ಸಿಡೆಂಟಲ್ಲಾಗ್ಬೋದು. ಬರೀ ರೋಡ್ ಆ್ಯಕ್ಸಿಡೆಂಟ್ಗೆ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಬೇಡಿ, ತುಂಬ ವ್ಯಾಪ್ತಿ ದೊಡ್ಡದಿದೆ. ಯಾವುದೇ ಸಂದರ್ಭಕ್ಕೆ ಇದನ್ನು ಎಲ್ಲಿ ಸಾವು ಸಂಭವಿಸುತ್ತೆ ಲಾಕತ್ತೆ. 4 ಇಲ್ಲಿ ಏನು ಹೇಳ್ತಾನೆ, ಯಾರು ತಮ್ಮ ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟಿಂದ ಒಬ್ಬನ ಸಾವಿಗೆ ಅಥವಾ ಕೆಲವು ಜನರ ಸಾವಿಗೆ ಕಾರಣನಾಗ್ತಾನೆ, ಅಲ್ಲಿ ಕಲ್ಪಬಲ್ ಹೋಮಿಸೈಡ್ ಇರಬಾರ್ದು. ಉದ್ದೇಶಪೂರ್ವಕವಾಗಿ ಇನ್ನೊಬ್ಬನ್ನ ಸಾವಿಗೆ ಕಾರಣನಾಗಿದ್ದರೆ ಅದು 304A ಬರಲ್ಲ, 302 ಬಂದ್ಬಿಡುತ್ತೆ. ಇದು ಬಹಳ ಗಮನಿಸಬೇಕಾದಂಥ ವಿಷಯ. ಇದು ಈ 4 IPCಯ 4 ಸೆಕ್ಷನ್ಗಳು, ಪೀನಲ್ ಪ್ರಾವಿಷನ್ ಅಂತಲೇ ಹೇಳ್ತೀವಿ, ಶಿಕ್ಷೆ ಕೊಡ್ತಕ್ಕಂಥ ಒಂದು ಕಾನೂನು ಅವಕಾಶ. ಈ 4 ಸಂದರ್ಭಗಳಲ್ಲಿ ಅಥವಾ ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ಉಪಯೋಗಿಸ್ತಾರೆ ಪೊಲೀಸ್ನವರು, ನಾವು ಹೇಗೆ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ನನ್ನ ಮಾತುಗಳು. ಇದನ್ನು ಕಿವಿ ಮಾತು ಅಂತ ಹೇಳಿ ತಿಳ್ಕೊಳ್ಳಿ, ಅಡ್ವೈಸ್ ಅಂತ ತಿಳ್ಕೊಳ್ಳಿ, ಅಥವಾ ಇನ್ಸ್ಟ್ರಕ್ಷನ್ ಅಂತ ನಾನು ತಿಳ್ಕೊಳ್ಳಿ. ಈ 4 ಸೆಕ್ಷನ್ ಈ ಥರದ ಸಂದರ್ಭದಲ್ಲಿ ಸಿಕ್ಕಾಗ ಭಾಳ ಹುಷಾರಾಗಿ ವರ್ತಿಸ್ಬೇಕು. ರಾಜಿ ಯಾವಾಗ ಮಾಡ್ಕೋಬೇಕಾಗತ್ತೆ, ಯಾವಾಗ ತಪ್ಪನ್ನು ಒಪ್ಕೋಬೇಕಾಗತ್ತೆ, ದಂಡ ಕಟ್ಟಿ ಹೊರಗೆ ಬರಬೇಕಾಗತ್ತೆ, ಅಥವಾ ತಪ್ಪೊಪ್ಪಿಕೊಳ್ಳದೆ ಯಾವಾಗ ಕೇಸನ್ನು ನೀವು ಕಂಟೆಸ್ಟ್ ಮಾಡಿ ಲಾಯರ್ ಇಟ್ಕೊಂಡು ನಡೆಸಿ ಅದನ್ನು ಯಶಸ್ವಿ ಆಗಬೇಕಾಗತ್ತೆ, ಅಥವಾ ಶಿಕ್ಷೆಗೊಳಬೇಕಾಗಿ ಬರಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳಿದ್ದೀನಿ. ಇಷ್ಟು
ಈ ಬಗ್ಗೆ ಇಷ್ಟು ಮಾತುಗಳನ್ನು ನಾನಾಡಿ ಇವತ್ತು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ತೊಗೊಂಡು ಬಂದೇ ಬರ್ತೀನಿ. ಅಲ್ಲಿ ತನಕ ವಿರಾಮ ಕೊಡಿ. ನಮಸ್ಕಾರ.